ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಗುಲಿವರ್ ಟ್ರೇಡರ್. ಸೊ ನಮ್ಮ ಕನ್ನಡಿಗರಿಗಾಗಿ 10 AM ಸ್ಟ್ರಾಟಜಿ ಅಂತ ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಇದನ್ನ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ, ಫಾರ್ವರ್ಡ್ ಟೆಸ್ಟ್ ಕೂಡ ನೀವು ಮಾಡ್ತೀರಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ ದ ಬಿಗಿನಿಂಗ್ ಆಫ್ ದ ವಿಡಿಯೋ, ಓಕೆ, ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಓಕೆ, ಇಷ್ಟೊಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜೀಸ್ ಹಾಕಿದ್ದೀನಿ, ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ಹಾಕಿದ್ದೀನಿ, ಓಕೆ, ಬೇಸಿಕ್ ಪ್ಲೇ ಲಿಸ್ಟ್ಗಳನ್ನ ಹಾಕಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡೋದ್ ಬಗ್ಗೆ ಕೆಲವೊಂದು ವಿಡಿಯೋ ಹಾಕಿದ್ದೀನಿ. ಈವನ್ ಯಾರದೇ ಕೆಟ್ಟ ನಿರ್ಧಾರಗಳಿಲ್ಲದೆ ನೀವೇ ನಿಮ್ಮ ಸ್ವಂತ ಡಿಸಿಷನ್ ಅಲ್ಲಿ ಯಾವ ರೀತಿ ದುಡ್ಡು ಮಾಡ್ಕೋದ್ ಬಗ್ಗೆ ಕೂಡ ಹಾಕಿದ್ದೀನಿ. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಓನ್ಲಿ 14,000 ಚಿಲ್ಡ್ರೆ ಒಳಗಡೆ ಇದ್ದೀವಿ ಸಬ್ಸ್ಕ್ರೈಬರ್ಸ್ ಅಲ್ಲಿ. ಸೊ ಇಲ್ಲಿ ನಿಮ್ಮ ಪ್ರೀತಿಯ ಕೊರತೆ ಕಾಣ್ತಾ ಇದೆ ಎದ್ದು. ಓಕೆ, ಸೊ ಲೆಟ್ಸ್ ಸಿ. ಓಕೆ, ಇನ್ನೂ ನಮಗೆ 15ರಿಂದ ಅಲ್ಲ ಸರ್, ಓಕೆ, 1,00,000 ಸಬ್ಸ್ಕ್ರೈಬರ್ ಆಗಬೇಕಾಗಿದೆ. ಸೊ ವಿ ಆರ್ ಮೋರ್ ದನ್ 4 crore. ಓಕೆ, ಐ ಥಿಂಕ್ ಮೋರ್ ದ್ಯಾನ್ 8 crore, 6 to 7 crore ಕನ್ನಡಿಗರಿದ್ದೀವಿ. ಸೊ ಅದರೊಳಗಡೆ ಹಾರ್ಡ್ಲಿ 15,000. ಓಕೆ, ಎನಿವೇ, ಲೆಟ್ಸ್ ಬಿಗಿನ್ ವಿತ್ ವಿಡಿಯೋ ಹಿಯರ್. ಸೊ ಇಲ್ಲಿ ಶುರು ಮಾಡೋಣ. ಆಪ್ಷನ್ ಬಾಯಿಂಗ್ ಸ್ಟ್ರಾಟಜಿ, 10 AM ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ. ನಂಬರ್ 1 ಪಾಯಿಂಟ್ ಹಿಯರ್. ಸೊ ಇಲ್ಲಿ ಪ್ಯೂರ್ ಲಾಜಿಕ್ ಇದೆ, ಯಾವುದೇ ರೀತಿ ಗ್ಯಾಂಬ್ಲಿಂಗ್ ಸಿಸ್ಟಮ್ ಇಲ್ಲ. ಸೊ ಯಾವುದಕ್ಕೂ ನಾನು ಯಾವುದೇ ಸ್ಟ್ರಾಟಜಿ ಹೇಳ್ಕೊಡ್ತಿದ್ದೀನಪ್ಪ ಅಂದ್ರೆ ದೇರ್ ಮಸ್ಟ್ ಬಿ ಕಂಪ್ಲೀಟ್ ಸ್ಟ್ರಾಟಜಿ. ಇದಕ್ಕೆ ಲಾಜಿಕ್ ಇದ್ದೇ ಇರುತ್ತೆ. ಲಾಜಿಕ್ ಇಲ್ಲದೆ ಯಾವುದು ನಾನು ಟ್ರೇಡು ಮಾಡೋದಿಲ್ಲ ಅಂಡ್ ಅದಕ್ಕೆ ಸುಮ್ಮನೆ ನಾನು ಎಕ್ಸ್ಪ್ಲನೇಷನ್ ಕೂಡ ಕೊಡೋದಿಲ್ಲ. ಓಕೆ, ಲುಕ್ ಹಿಯರ್. ಫಸ್ಟ್ ಆಫ್ ಆಲ್, ಫಸ್ಟ್ ಕಂಡೀಷನ್ಸ್ ಕೂಡ ನೋಡ್ಕೊಂತ ಹೋಗಿ. ಓಕೆ, ಇಲ್ಲಿ ಟೈಮ್ ಫ್ರೇಮ್ ನಾನು 5 ನಿಮಿಷನ ಕ್ಯಾಂಡಲ್ನ ಯೂಸ್ ಮಾಡ್ಕೋತಿದ್ದೀವಿ. ಓಕೆ, ಅಂಡ್ ಏನ್ ಮಾಡ್ತೀವಿ ಅಂದ್ರೆ 10 ಗಂಟೆ ಕ್ಯಾಂಡಲ್ ಇನ್ ಕೇಸ್ ಏನಾದ್ರು ಓಕೆ ಮೇಲ್ಗಡೆ ಬ್ರೇಕ್ಔಟ್ ಆಗಿ 10:05 AM ಗೆ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಟ್ರೇಡ್ ತಗೋತಾ ಇದೀವಿ, ನಾಟ್ ಬಿಫೋರ್. ಅಂಡ್ ಮೋಸ್ಟ್ ಆಫ್ ಯು ಆರ್ ಲಾಸಿಂಗ್ ಟ್ರೇಡ್ ಸೆಟಪ್ಸ್ ಗಳು ಏನಾಗಿರ್ತಾವಪ್ಪ ಅಂದ್ರೆ ಕ್ಯಾಂಡಲ್ ಕ್ಲೋಸ್ ಆಗದೇನೆ ಎಂಟ್ರಿ ಹೊಡೆಯೋ ಜನ ನಾವೆಲ್ಲರೂ. ಓಕೆ, ಯಾರಿಗೂ ಪೇಷನ್ಸ್ ಇಲ್ಲ ಮಾರ್ಕೆಟ್ ನಲ್ಲಿ. ಸೊ ಪೇಷನ್ಸ್ ಇದ್ರೆ ದುಡ್ಡು ಡೆಫಿನೆಟ್ಲಿ ಮಾಡ್ತೀರಿ, ಬಟ್ ಯಾರಿಗೂ ಸರ್ ಸರ್ ಹೇಳಿದ್ದಾರೆ ಓಕೆ 10 AM ಕ್ಯಾಂಡಲ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ, 10 ಗಂಟೆ ಕ್ಯಾಂಡಲ್ ಲಾಜಿಕ್ ಇದೆ ಸರ್, ಬ್ರೇಕ್ಔಟ್ ಆಗಿದೆ, ಸಡನ್ಲಿ ತಗೊಳ್ತೀರಿ, ಅದೇ ಕ್ಯಾಂಡಲ್ ಉಲ್ಟಾ ನಿಮಗೆ ರಿವರ್ಸಲ್ ಹಿಂಗ್ ಆಗ್ಬಿಡುತ್ತೆ. ಲೈಕ್, ಸೊ ದಟ್ಸ್ ವೈ ನಾನು ನಿಮ್ಗೆ ಎಲ್ರಿಗೂ ಕೇಳೋದೇನಪ್ಪ ಅಂದ್ರೆ ಕ್ಯಾಂಡಲ್ ಮಸ್ಟ್ ಬಿ ಕ್ಲೋಸ್ ಅಬೌಟ್ ದ 10 AM ಕ್ಯಾಂಡಲ್. ಸೊ ಇದನ್ನ ಬುಲಿಶ್ ಬ್ರೇಕ್ಔಟ್ ನಲ್ಲಿ ಹೆಂಗ್ ಯೂಸ್ ಮಾಡ್ತೀರಿ ಸ್ಟ್ರಾಟಜಿ ಏನಿದೆ, ಲುಕ್ ಹಿಯರ್. ಸೊ 10 ಗಂಟೆಯಿಂದ 10 ಗಂಟೆ 5 ನಿಮಿಷವರೆಗೂ ಕಾಯ್ತೀರಿ. ಓಕೆ, ಕ್ಯಾಂಡಲ್ ಒಂದ್ಸಲ ಏನಾದ್ರೂ 10 ಗಂಟೆ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆದ್ಮೇಲೆ, ಸೊ ನೆಕ್ಸ್ಟ್ 5 ಮಿನಿಟ್ ಅಂದ್ರೆ ನೀವು 10 ಗಂಟೆ 6 ನಿಮಿಷಕ್ಕೆ ತಗೊಂಡ್ರು ಅಡ್ಡಿ ಇಲ್ಲ. ಸೊ 10 ಗಂಟೆ ಮೇಲೆ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದೆ ಅಥವಾ ಯಾವುದೇ ಸ್ಟಾಕ್ ಮೊಮೆಂಟಮ್ ಆಗ್ತಾ ಇದೆ ಅಂದ್ರೆ ನೀವು ಅಟ್ ದ ಮನಿ ಕಾಲ್ ತಗೊಳ್ರಿ ಅಥವಾ ಸ್ವಲ್ಪ ಇನ್ ದ ಮನಿ ಕಾಲ್ ತಗೊಳ್ರಿ. ಅಟ್ ಲೀಸ್ಟ್ 1:2 ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ. ಸ್ಟಾಪ್ ಲಾಸ್ ಏನು, ಆ 10 ಗಂಟೆ ಕ್ಯಾಂಡಲ್ ಆಗಿರುತ್ತಲ್ಲ ಅದೇ ಕ್ಯಾಂಡಲ್ ನ ಲೋ ಇಟ್ಕೊಂಡ್ರೆ ಸಾಕು ಸರ್, ಯು ಆರ್ ಪರ್ಫೆಕ್ಟ್ಲಿ ದುಡ್ಡು ಮಾಡ್ತೀರಿ. ಅಂಡ್ ಮೋರ್ ದನ್ 85 to 90% ವರ್ಕ್ ಆಗಿದೆ. ಅಂಡ್ ಇವನ್ ನೀವು 1 ವರ್ಷದ ಡೇಟಾ ಹಿಸ್ಟ್ರಿ ತಗೊಂಡು ನೋಡ್ಕೊಳ್ರಿ, ಯು ವಿಲ್ ನಾಟ್ ಮೇಕ್ ಎನಿ ಲಾಸ್. ಬಟ್ ನಿಮ್ಮ ಓವರ್ ಟ್ರೇಡಿಂಗ್ ಅಥವಾ ಓವರ್ ಹೈಪ್ ನಲ್ಲಿ ಅಥವಾ ಎಕ್ಸ್ಟ್ರಾಡಿಷನ್, ಓಕೆ, ಲೈಕ್ ಅತಿಯಾಸೆಯನ್ನ ಮಾಡ್ಕೊಂಡು ನೀವು ಲಾಸ್ ಆಗ್ಬೋದು. ಸೊ ಇದು ವರ್ಕ್ ಆಗೋದಿಲ್ಲ ಅಂತ ಹೇಳಿ ಜಾಸ್ತಿ ಜನ ಕಮೆಂಟು ಹಾಕ್ಬೋದು. ಐ ಗ್ಯಾರಂಟಿ ಅಂಡ್ ವಾರಂಟಿನೂ ಕೊಡ್ತೀನಿ. ನೀವೇನ್ ಮಾಡ್ತೀರಪ್ಪ ಅಂದ್ರೆ ಬೇಸಿಕ್ ಸಿಸ್ಟಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್ ಗೊತ್ತಿರೋದಿಲ್ಲ, ಸುಮ್ಮನೆ ಬರ್ತೀರಿ, 10 ಗಂಟೆ ಕ್ಯಾಂಡಲ್ ಬ್ರೇಕ್ ಆಗಿದೆ ಅಲ್ಲಿ ನೋಡ್ಕೊಳ್ತೀರಿ, ಸಡನ್ಲಿ ತಗೊಳ್ತೀರಿ ಅಂಡ್ ವರ್ಕ್ ಆಗಲ್ಲ. ಅಂಡ್ ನಾನು ಇಷ್ಟೊಂದು ಯೂಟ್ಯೂಬ್ ಒಳಗಡೆ ಆಪ್ಷನ್ ಬಾಯಿಂಗ್ ಸ್ಟ್ರಾಟಜಿ ಆಗಲಿ ಏನೋ ಸ್ಟ್ರಾಟಜಿಗಳನ್ನ ಹಾಕೊಂಡಿದ್ದೇನಲ್ಲ, ನಾನು ನನಗೋಸ್ಕರ ವರ್ಕ್ ಮಾಡಿ ಅವು ನಿಜವಾಗ್ಲೂ ವರ್ಕ್ ಆಗಿದ್ರೆ ಮಾತ್ರ ಹಾಕಿರ್ತೀನಿ, ಇಲ್ಲವಾದ್ರೆ ಹಾಕೋದಿಲ್ಲ ಸರ್. ಓಕೆ, ಬಿಕಾಸ್ ಐ ಡೋಂಟ್ ನೀಡ್ ಯುವರ್ ಎನಿ ಮನಿ. ನಿಮ್ಮ ಯಾವುದೇ ದುಡ್ಡು ನನಗೆ ಬೇಕಾಗಿಲ್ಲ. ಈ ವಿಡಿಯೋ ಪೋಸ್ಟ್ ಮಾಡಿದ್ದೇನಪ್ಪ ಅಂದ್ರೆ ನಮ್ಮ ಕನ್ನಡ ಜನ ಕಲಿತಾರೆ, ಗಳಿಸ್ತಾರೆ ಅನ್ನೊಂದು ಅಷ್ಟೇ ಆದರ್ಶ ಇರುತ್ತೆ. ಓಕೆ, ನಿಮ್ಗೆ ಯಾರಿಗೂ ನಾನು ಕೋರ್ಸ್ ಕೂಡ ಮಾರ್ಲಿಕ್ಕೆ ಬರ್ತಾ ಇಲ್ಲ. ಓಕೆ, ಇನ್ ಕೇಸ್ ಇಷ್ಟ ಆದ್ರೆ ನೀವೇ ಬಂದು ಜಾಯ್ನ್ ಆಗ್ತೀರಿ, ರೈಟ್? ಓಕೆ, ಲೆಟ್ಸ್ ಬಿಗಿನ್ ಹಿಯರ್. ಸೊ ಲಾಜಿಕಲ್ ಕ್ಲಿಯರ್ ಇದೆ ಅನ್ಕೊಂಡಿದೀನಿ. ಓಕೆ, ಬುಲಿಶ್ ಬ್ರೇಕ್ಔಟ್ ಅಲ್ಲಿ ಹೆಂಗ್ ಥಿಂಕ್ ಮಾಡ್ತೀರಿ, ವೆರಸ್ ಬ್ರೇಕ್ ಡೌನ್ ಒಳಗೂಡು ಅದೇ ಸೇಮ್ ಸಿಸ್ಟಮ್ ನ ಮೇಂಟೈನ್ ಮಾಡ್ಕೋತೀರಿ. 10 ಗಂಟೆ ಕ್ಯಾಂಡಲ್ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಎಂಟ್ರಿ ತಗೊಳ್ತೀರಿ, ಪುಟ್ ಬೈ ಮಾಡ್ಬೋದು, ಅಥವಾ ಇವನ್ ಇಂಟ್ರಾಡೇ ಇಕ್ವಿಟಿನಲ್ಲಿ ಕೂಡ ಟ್ರೇಡ್ ಮಾಡ್ತಾ ಇದ್ರೆ ಓಕೆ ಸರ್, ನೀವು ಇಕ್ವಿಟಿನಲ್ಲಿ ಕೂಡ ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಸೇಮ್ ಸಿಸ್ಟಮ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ತೀರಿ. ಅಂಡ್ ಲೆಟ್ಸ್ ಸಿ ಹಿಯರ್ ಕೀ ನೋಟ್ಸ್ ಏನಪ್ಪಾ ಅಂದ್ರೆ ಇದನ್ನ ಮೋಸ್ಟ್ ಆಫ್ ಟೈಮ್ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಯೂಶುವಲಿ ಕೆಲವೊಂದು ದಿನ ಐಡಿಯಲ್ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಲೈಕ್ RBI ಇಂಟ್ರೆಸ್ಟ್ ರೇಟ್ ಬರುತ್ತೆ, ಫೆಡ್ ಇಂಟ್ರೆಸ್ಟ್ ರೇಟ್ ಬರುತ್ತೆ, ಬಜೆಟ್ ಒಳಗಡೆ ಮಾರ್ಕೆಟ್ ಆವಾಗ ನಮ್ ಕಂಟ್ರೋಲ್ ಇರಲ್ಲ ಸರ್. ಅದಕ್ಕೆ ನಾನು ಹೇಳಿದ್ದೀನಿ ಸರ್, 90% ನಿಮ್ಗೆ ವರ್ಕ್ ಆಗುತ್ತೆ, 10% ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂದ್ರೆ ವೋಲ್ಟಾಲಿಟಿ, ಯುದ್ಧ ಆಗತ್ತಪ್ಪ ಸರ್, ನೀವು ಹೇಳಿ ಸ್ಟ್ರಾಟಜಿ ವರ್ಕ್ ಆಗಿಲ್ಲ. ಇಂಥ ವಿಷಯಗಳು ಡೆಫಿನೆಟ್ಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಅವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಲಿಟ್ರಲಿ ವಿಲ್ ವರ್ಕ್. ಓಕೆ, ಸೊ ಮೋಸ್ಟ್ ಆಫ್ ಟೈಮ್ ನೀವು ವರ್ಕ್ ಮಾಡಿ, ನಿಫ್ಟಿ ಒಳಗಂತೂ ಸಖತ್ತಾಗಿ ವರ್ಕ್ ಆಗುತ್ತೆ.
ಓಕೆ, ಅಂಡ್ ಇವನ್ ಇಕ್ವಿಟಿನಲ್ಲಂತೂ ಸಖತ್ತಾಗಿ ವರ್ಕ್ ಆಗ್ತದೆ. ಡೂ ಯೂಸ್ ಇಟ್ ಅಂಡ್ ಪ್ರಾಪರ್ಲಿ ಮೇಕ್ ಇಟ್. ಸೊ ಇಟ್ ಸರ್, ಇದು ಸ್ಟ್ರಾಟಜಿ ಅಂತ ಹೇಳಿದ್ರಿ, ವೆರಿ ನೈಸ್, ಸೂಪರ್. ಬಟ್ ಇದರ ಹಿಂದೆ ಏನಾದರೂ ಲಾಜಿಕ್ ಇದೆಯಾ? ಸುಮ್ಮನೆ ಹಂಗೆ ಮಾಡ್ಕೋತೀರಾ? ನೋ ಸರ್, ಲಾಜಿಕ್ ಇದೆ. ಸೊ ಯೂಶಲಿ ಮುಂಜಾನೆ 9:15 ಓಕೆ, ಅಲ್ಲಿಂದ ಹಿಡಿದು 10 ಗಂಟೆವರೆಗೂ ಏನಾಗತ್ತಪ್ಪ ಅಂದ್ರೆ ಹ್ಯೂಜ್ ಬಲ್ಕ್ ಅಂಡ್ ಬ್ಲಾಕ್ ಡೀಲ್ಸ್ಗಳು ನಡೀತಾ ಇರುತ್ತೆ. ಬ್ಲಾಕ್ ಡೀಲ್ಸ್ ಅಂದ್ರೆ ಸಾಧಾರಣ ವ್ಯಕ್ತಿಗಳೆಲ್ಲ, ಸೊ ಇನ್ಸ್ಟಿಟ್ಯೂಷನ್ಸ್ ಟ್ರೇಡರ್ಸ್ಗಳು ಅಲ್ಲಿ ಮಾರ್ಕೆಟ್ನಲ್ಲಿ ಬೈ ಅಂಡ್ ಸೆಲ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅವರ ಪ್ರೈಸ್ಗಳು ಹೆವಿ ವಾಲಟಾಲಿಟಿ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಮಾರ್ಕೆಟ್ ತಿಳಿ ಆಗ್ಲಿಕ್ಕೆ ಮಿನಿಮಮ್ 9:15 ಮಾರ್ಕೆಟ್ ಓಪನ್ ಆದ್ಮೇಲೆ, ಸೊ ಇಟ್ ನೀಡ್ಸ್ ಅಟ್ ಲೀಸ್ಟ್ ನಾವೇನೋದು ಸರ್ 45 ಮಿನಿಟ್ಸ್ ಆದ್ರೂ ಬೇಕು. ಓಕೆ, ಅದ್ರೊಳಗೂ ಕೂಡ ಇವನ್ ಸೆಬಿ ಏನ್ ಮಾಡಿದೆ ಸರ್, 15 ಮಿನಿಟ್ಸ್ ಇನ್ ದ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಒಳಗೆ ಏನ್ ಮಾಡಿದಪ್ಪ ಅಂದ್ರೆ ಒಂದು ಬ್ಲಾಕ್ ಡೀಲ್ ಮಾಡ್ಕೊಳ್ಳೋದಕ್ಕೆ ವಿಂಡೋ ಓಪನ್ ಇಟ್ಕೊಂಡಿದೆ. ಇನ್ ಕೇಸ್ ಅವ್ರು ಮಿಡಲ್ ಬರುತ್ತಾರಪ್ಪ 10:30 11 ಗಂಟೆಗೆ ಬಂದು ನಿಮ್ಮನ್ನ ಟ್ರ್ಯಾಕ್ ಮಾಡ್ಬೋದು ಅಂತ ಸ್ಥಿತಿ ಮಾಡ್ಕೊಂಡಿಲ್ಲ. ಓಕೆ, ದಟ್ ಇಸ್ ವೈ ನಾವೇನ್ ಹೇಳೋದಪ್ಪ ಅಂದ್ರೆ ಮುಂಜಾನೆ 9:15 ಸಡನ್ಲಿ ಮಾರ್ಕೆಟ್ ಬೆಲ್ ಓಪನ್ ಲೈಕ್ ಬೆಲ್ ಹೊಡೆದ್ಮೇಲೆ ಓಪನ್ ಮಾಡೋದು, ಟ್ರೇಡ್ ಮಾಡಿದ್ರೆ ಯು ವಿಲ್ ಬಿ ಲೂಸಿಂಗ್. ಸೊ ಅದ್ರ ಬದಲು ಕಾನ್ಸರ್ವೇಟಿವ್ ಟ್ರೇಡರ್ಸ್ ಆಗಿ ಒಂದು 45 ನಿಮಿಷ ವೇಟ್ ಮಾಡಿ 10 ಗಂಟೆ ಕ್ಯಾಂಡಲ್ ಮೇಲ್ಗಡೆ ಟ್ರೇಡ್ ಮಾಡ್ಕೊಂಡ್ರೆ ಅಥವಾ ಕೆಳಗಡೆ ಟ್ರೇಡ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ದುಡ್ಡು ಮಾಡ್ಕೊಳ್ತೀರಿ. ಇದಕ್ಕೆ ರೀಸನ್ ಬಿಹೈಂಡ್ ನಾನು ಕೊಟ್ಟಿದ್ದೀನಿ, ಯಾಕೆ ಏನು ಅಂತ. ಓಕೆ, ಸೊ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೋತೀನಿ. ಸೊ ಲುಕ್ ಹಿಯರ್, ಮಾರ್ಕೆಟ್ ಸೈಕಾಲಜಿ ಏನು ವರ್ಕ್ ಆಗುತ್ತೆ. ಯೂಶಲಿ ಇನ್ ದ ಬಿಗಿನಿಂಗ್ ಆಫ್ ದ ಡೇ ಮಾರ್ಕೆಟ್ ಏನಾಗುತ್ತೆ ಸರ್, ಫೋಮೋ ಒಳಗಡೆ ನಾವು ಕೆಲಸ ಮಾಡ್ತೀವಿ. ಸಡನ್ ನ್ಯೂಸ್ ಬಂದಿತ್ತು, ಹೈಪ್ ನಲ್ಲಿ ಮಾರ್ಕೆಟ್ನಲ್ಲಿ ಮಾಡ್ತೀವಿ ಸರ್, ನನ್ನನ್ನು ಮಾರ್ಕೆಟ್ ಬಿಟ್ಟು ಹೋಗುತ್ತೆ, ನಾನೇನು ಎಂಟ್ರಿ ಆಗಲಿಲ್ಲ ಅಂದ್ರೆ ಮಾರ್ಕೆಟ್ ಆಕಾಶಕ್ಕೆ ಸಿಕ್ಕೊಂಡ್ಬಿಡುತ್ತೆ ಅನ್ನೋ ಲೆಕ್ಕದಲ್ಲಿ ನಾವು ಮಾಡ್ತೀವಿ. ನೋ, ಇಟ್ ವಿಲ್ ನಾಟ್ ಹ್ಯಾಪನ್ ಸರ್. ನಿಮಗೆ ಅವಕಾಶ ಸಿಗುತ್ತೆ, ವೇಟ್ ಮಾಡಿ, ಟ್ರೇಡ್ ತಗೊಳ್ಳಿ. ಡೋಂಟ್ ಗೋ ಫಾರ್ ರ್ಯಾಂಡಮ್ ಟ್ರೇಡ್ ಹಿಯರ್. ಓಕೆ, ಸೊ ಇನ್ ಕೇಸ್ ಮಾರ್ಕೆಟ್ನಲ್ಲಿ ನೀವೇನು ಮಾಡ್ತೀರಪ್ಪ, 10 ಗಂಟೆ ಕ್ಯಾಂಡಲ್ ವರೆಗೂ ಕಾಯಿದೆ, ಸಡನ್ಲಿ ಎಂಟ್ರಿ ಏನೋ ಆಗಿರ್ತೀರಪ್ಪ. ಓಕೆ, 9:35 ಅಥವಾ 9:45 ಎಂಟ್ರಿ ಇರ್ತೀರಿ, ನಿಮ್ ದಿಕ್ಕಲ್ಲ ಹೋಗಿರ್ತಾನೆ. ಬಟ್ 10 ಗಂಟೆ ಸುಮಾರು ಬರ್ತಾ ಮಾರ್ಕೆಟ್ ಕೂಡ ಸಡನ್ಲಿ ಟ್ರಾಪ್ ಅಥವಾ ರಿವರ್ಸಲ್ ಕೂಡ ಆಗಿರ್ತದೆ, ನೋಡ್ಕೊಂಡಿರ್ಬೋದು. ಅಂಡ್ ಬಿಕಾಸ್ ಆಫ್ ದಿಸ್ ಸಿಚುವೇಶನ್ ಹಿಯರ್ ನೀವೇನ್ ಮಾಡ್ತೀರಪ್ಪ ಅಂದ್ರೆ ವೇಟ್ ಅಂಡ್ ವಾಚ್ ಎವ್ರಿ ಡೇ. ಓಕೆ, ಎಲ್ರಿಗೂ ಐಡಿಯಲಿ ಸಿಚುವೇಶನ್ ಅಪ್ಪ ಅಂದ್ರೆ 9:15 10 ಗಂಟೆವರೆಗೂ ಸ್ವಲ್ಪ ಶಾಂತವಾಗಿರಿ. 10 ಗಂಟೆಯಿಂದ ನಿಮಗೆ ಒಂದು ಡೈರೆಕ್ಷನ್ ಸಿಗುತ್ತೆ, ನೋಡ್ಕೊಳ್ಳಿ. ಬೇಕಾದ್ರೆ ಮೋಸ್ಟ್ ಆಫ್ ದ ನಿಮ್ ಬ್ಯಾಕ್ ಟೆಸ್ಟ್ ಕೂಡ ಮಾಡ್ಕೊಳ್ಳಿ. 9:15 10 ಗಂಟೆವರೆಗೂ ಮಾರ್ಕೆಟ್ ಏನ್ ಡೈರೆಕ್ಷನ್ ಕೊಟ್ಟಿರುತ್ತೆ ಅದನ್ನೇ ಮಾರ್ಕೆಟ್ ಪೂರ್ತಿ ದಿನ ಡೈರೆಕ್ಷನ್ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ದಿಸ್ ಇಸ್ ವಾಟ್ ಟ್ರೆಂಡ್ ಡಿಸಿಷನ್ ಮಾಡುವ ಒಂದು ಟೈಮ್ ಇದೆ ಇದು. ಇನ್ ಕೇಸ್ ಮಾರ್ಕೆಟ್ ಡೈರೆಕ್ಷನ್ ಡೌನ್ ಸೈಡ್ ಇದ್ರೆ ಮಾರ್ಕೆಟ್ ಪ್ಯೂರ್ ಡೈರೆಕ್ಷನ್ ಇರುತ್ತೆ. ಇನ್ ಕೇಸ್ ಈ ಟೈಮಲ್ಲಿ ಡಿಸಿಷನ್ ಆಗಿದ್ದು ಇಲ್ಲ, ಮಾರ್ಕೆಟ್ ಎರಡೂ ಕೂಡ ವೊಲಟೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದ ಈ ಟೈಮಲ್ಲಿ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ಬರುತ್ತೆ. ನಾವೇನ್ ಥಿಂಕ್ ಮಾಡಬೇಕು, ಅವತ್ತು ನಾವು ಸ್ಟ್ರಾಡಲ್ ಸೆಲ್ಲಿಂಗ್ ಮಾಡ್ತೀವಿ ಅಥವಾ ಶಾರ್ಟ್ ಸೆಲ್ಲಿಂಗ್ ಮಾಡ್ತೀವಿ, ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಸೆಲ್ಲಿಂಗ್ ಮಾಡ್ತೀವಿ ಅಂತ ತಿಳ್ಕೊಂಡು ಈಸಿಲಿ ಮೇಕಿಂಗ್ ಮನಿ ಬೇಡಬೇಕು. ಓಕೆ, ಸೊ ಟ್ರೆಂಡಿ ಇದ್ರೆ ಆಪ್ಷನ್ ಬಾಯಿಂಗ್, ಅಥವಾ ನೀವು ಇಲ್ಲ ಮಾರ್ಕೆಟ್ ಸೈಡ್ ಇದ್ರೆ ಮಾರ್ಕೆಟ್ ಆಪ್ಷನ್ ಸೆಲ್ಲಿಂಗ್ ಅಂತ ಥಿಂಕ್ ಮಾಡಿ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ಲಿ ಬೆಸ್ಟ್ ಸ್ಮಾರ್ಟ್ ಮನಿ ಇನ್ಕಮ್ ಮಾಡ್ಕೋತೀರಿ. ಎನಿವೆ, ಈಗ ಲಾಜಿಕಲಿ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಅಬ್ಸರ್ವ್ ಮಾಡೋಣ ವೆದರ್ ಇಟ್ಸ್ ಬ್ಯಾಕ್ ಟೆಸ್ಟ್ ನಲ್ಲಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತೋ ಇಲ್ವೋ. ಲೆಟ್ಸ್ ಗೋ ಟು ದ ಚಾರ್ಟ್ ನಾವು. ಓಕೆ, ಚಾರ್ಟಿಗೆ ಬಂದಿದ್ದೀವಿ ಸರ್. ಓಕೆ, 10 ಗಂಟೆ ಕ್ಯಾಂಡಲ್ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ. ಓಕೆ, ಇವತ್ತಿಂದು 6th ಜೂನ್. ಓಕೆ, ಸೊ ಈ ಕ್ಯಾಂಡಲ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆಯಾ? ಹೌದು. ಆಮೇಲೆ ಮಾರ್ಕೆಟ್ ಮೇಲೆಗಡೆ ಹೋಗಿದೆಯಾ? ಹೌದು ಸರ್. ಇದು ಒಂದ್ ದಿನಾನೋ ಅಥವಾ ಪ್ರತಿದಿನಾನೋ? ಓಕೆ, ಒಂದು ಕೆಲಸ ಮಾಡಿ ಸರ್, ನಾನು ರ್ಯಾಂಡಮ್ಲಿ ಓಕೆ ಯಾವುದೇ ಕ್ಯಾಂಡಲ್ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ. ಓಕೆ, ರ್ಯಾಂಡಮ್ಲಿ ಯಾವುದೋ ದಿನಕ್ಕೆ ಹೋಗ್ತೀನಿ, ಏಪ್ರಿಲ್ 2. ಓಕೆ, ಗೋ ಟು ದ ಏಪ್ರಿಲ್ 2. ಓಕೆ, ಇವಾಗ ನೋಡಿದೀನಿ ಸರ್ 10 ಗಂಟೆ ಕ್ಯಾಂಡಲ್ ಇದೆ. ಓಕೆ, ಲುಕ್ ಹಿಯರ್ 9:55 ಸರ್, 10 ಗಂಟೆ ಕ್ಯಾಂಡಲ್ ಇದು. ಓಕೆ, ಇದರ ಕ್ಯಾಂಡಲ್ ಮೇಲೆ ಮೇಲ್ಗಡೆ ಮಾರ್ಕೆಟ್ ಏನಾದ್ರು ಕ್ಲೋಸ್ ಆದ್ರೆ ನೀವೇನ್ ಮಾಡ್ತೀರಿ ಸರ್? ಬಾಯ್ ತಗೊಳ್ತೀರಿ. ಸೊ ಅದಕ್ಕೆ ಕಂಡೀಷನ್ ಹೇಳಿದೀನಿ. ಓಕೆ, ವಾಟ್ ಈಸ್ ಅ ಬಾಯ್ ಕಂಡೀಷನ್? ಓಕೆ, ಅಬೌವ್ ದಿಸ್ ಒನ್ ನೀವು ಬೈ ಮಾಡ್ತಾ ಇದ್ದೀರಿ. ವೆರಿ ನೈಸ್, 10 ಗಂಟೆ ಕ್ಯಾಂಡಲ್. ಓಕೆ, 9:55 10 ಗಂಟೆ. ಸೊ ಇದರ ಮೇಲೆಗಡೆ ನೀವು ಬೈ ಮಾಡಿದಿರಿ. ಸ್ಟಾಪ್ ಲಾಸ್ ಏನಪ್ಪಾ ಅಂದ್ರೆ 10 ಗಂಟೆ ಕ್ಯಾಂಡಲ್ ಲೋ. ಓಕೆ, ಮಾರ್ಕೆಟ್ ಸ್ವಲ್ಪ ದೂರ ಹೋಗಿದ್ದಾನೆ, ಅರೌಂಡ್ ಓಕೆ 23,300 ಹತ್ರ ಹೋಗಿದ್ದಾನೆ. 1:2 ರೀತಿ ನೀವು ಅಚೀವ್ ಅಂತೂ ಮಾಡಿದಿರಿ. ಅಂಡ್ ಮಾರ್ಕೆಟ್ ಏನಾಗಿದೆ ಆಮೇಲೆ ಪೂರ್ತಿ ಸೈಡ್ವೇ ಅಥವಾ ಮೇಲ್ಗಡೆವರೆಗೂ ಹೋಗಿದ್ದಾನೆ. ಇನ್ ಕೇಸ್ ಐ ಥಿಂಕ್ ಮೋಸ್ಟ್ ಆಫ್ ಯು ಹೋಲ್ಡ್ ಕೂಡ ಮಾಡೋದಿಲ್ಲ ಇಲ್ಲಿವರೆಗೂ. ಹೋಲ್ಡ್ ಮಾಡಿದ್ರೆ ಇಟ್ ಹ್ಯಾಸ್ ವೆಂಟ್ ಅಪ್ ಟು 1:4 ಹೋಗಿದೆ. ರ್ಯಾಂಡಮ್ಲಿ ತೋರಿಸಿದೀನಿ, ನೋಡ್ಕೊಂಡಿದ್ರಿ ಸರ್. ಇದು ನಿಫ್ಟಿನಲ್ಲೂ ಅಷ್ಟೇ ವರ್ಕ್ ಆಗತ್ತಾ, ಬ್ಯಾಂಕ್ ವರ್ಕ್ ಆಗತ್ತಾ, ಇಕ್ವಿಟಿನಲ್ಲಿ ವರ್ಕ್ ಆಗತ್ತಾ? ಸೊ ರ್ಯಾಂಡಮ್ಲಿ ನಾವು ಮಾಡೋಣ, ಭಾರತಿ ಏರ್ಟೆಲ್ ಬರೋಣ. ಇದಕ್ಕೂ ಸರ್ ನಾನು ಏನ್ ಮಾಡ್ತೀನಿ, ರ್ಯಾಂಡಮ್ಲಿ ಯಾವುದೋ ಒಂದು ದಿನಕ್ಕೆ ಬರ್ತೀನಿ. ಸೊ ನಿಮಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ. ಸೊ ಟೈಮ್ ಎಲ್ಲ ಡ್ರಾಯಿಂಗ್ಸ್ ತೆಗೆದು ಹಾಕೋಣ, ನೋಡ್ಕೊಳ್ಳಿ ಸರ್. ಸೊ 9:15 10 ಗಂಟೆಗೆ ಮಾರ್ಕೆಟ್ ಶೋ ಕಾಸ್ ಎಲ್ಲಿದೆ? ಓಕೆ, 10 ಗಂಟೆ ಕ್ಯಾಂಡಲ್. ದಿಸ್ ಇಸ್ ಅ 10 AM ಕ್ಯಾಂಡಲ್. ಓಕೆ, ಸೊ 10 AM ಕ್ಯಾಂಡಲ್ ಸಿಕ್ತು ಸರ್ ನನಗೆ. 5 ನಿಮಿಷದ ಕ್ಯಾಂಡಲ್ ನ ಮಾರ್ಕ್ ಮಾಡ್ಕೋತಿದ್ದೀನಿ. ದಿಸ್ ಇಸ್ ಅ 10 AM ಕ್ಯಾಂಡಲ್.
ಓಕೆ, ನಿಮ್ಮ ಎಂಟ್ರಿ ಹೆಂಗಿರತ್ತಪ್ಪ? ಓಕೆ, 10 AM ಕ್ಯಾಂಡಲ್ ಮೇಲೆ ನೀವು ಎಂಟ್ರಿ ಆಗ್ತಿದ್ರಿ, ಲಾಂಗ್ ಪೊಸಿಷನ್. ಓಕೆ, ಸ್ಟಾಪ್ ಲಾಸ್ ಏನು ಸರ್? 10 AM ಕ್ಯಾಂಡಲ್ ಬಾಟಮ್. ಟಾರ್ಗೆಟ್ 1:2 ಮಾಡ್ಕೊಳ್ತೀರಿ, ಇಲ್ಲ ರೆಸಿಸ್ಟೆನ್ಸ್ ಆಂಗಲ್ ನ ಚೆಕ್ ಮಾಡ್ಕೊಳ್ತೀರಿ, ಇಲ್ಲ ನಿಮಗೆ ಟ್ರೈಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡಕ್ ಬರುತ್ತಪ್ಪ ಅಂದ್ರೆ ಟ್ರೈಲ್ ಮಾಡ್ತಾ ಹೋಗಿ ನೋಡ್ಕೊಳ್ಳಿ ಸರ್, ನೀವು ಎಷ್ಟು ಗಳಿಸ್ಬೋದು. 1:6 ಕೂಡ ಆಗಿದೆ. ನಾನು ರ್ಯಾಂಡಮ್ಲಿ ಒಂದು ದಿನ ತಗೊಂಡಿದ್ದೆ. ಸೊ ದಿನ ವರ್ಕ್ ಆಗತ್ತೆ ಅಂದ್ರೆ ನಾನು ನಿಮಗೆ ಬಿಟ್ಟಿದ್ದೀನಿ. ಈಗ ನೀವು ಈಗ ಬ್ಯಾಕ್ ಟೆಸ್ಟ್ ಮಾಡ್ತೀರಿ, ಫಾರ್ ಟೆಸ್ಟ್ ಮಾಡ್ಕೋತೀರಿ, ಅಂಡ್ ರಿಸಲ್ಟ್ ನ ಕಮೆಂಟ್ ಅಲ್ಲಿ ಹಾಕ್ತೀರಿ ಅಥವಾ ನನಗೆ ವಾಟ್ಸಪ್ ಮಾಡ್ತೀರಿ, ವೆದರ್ ಇಟ್ಸ್ ವರ್ಕ್ಸ್ ಆರ್ ವೆಲ್ ಆರ್ ನಾಟ್. ಓಕೆ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಈ ಆನ್ಸರ್ ಕೊಟ್ಟಿದ್ದೀನಿ. ಅಂಡ್ ಯೂಸ್ ಮಾಡ್ಕೊಳ್ತೀರಿ. 10 ಗಂಟೆ ಕ್ಯಾಂಡಲ್ ನಿಮಗೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ರ್ಯಾಂಡಮ್ಲಿ ಇದು ಒಂದು ದಿನ ತಗೊಂಡಿದ್ದೀನಿ, 10 ಗಂಟೆ ಕ್ಯಾಂಡಲ್ ನೋಡ್ಕೋತಿದ್ರಿ ಸರ್. ಕ್ಯಾಂಡಲ್ ಇದ್ರ ಮೇಲೆ ಕಡೆ ಕ್ಲೋಸ್ ಕೊಟ್ಟಿದ್ದಾನ? ಇಲ್ಲಿ ಕ್ಲೋಸ್ ಕೊಟ್ಟಿದ್ದಾನೆ ಸರ್. ನೀವು ಈ ಕ್ಯಾಂಡಲ್ ನ ನೋಡ್ಕೋಬಹುದು. ಲುಕ್ ಹಿಯರ್ ದಿಸ್ ಕ್ಯಾಂಡಲ್. ಓಕೆ, ಈ ಕ್ಯಾಂಡಲ್ ಮೇಲೆಗಡೆ ಕ್ಲೋಸ್ ಆಗಿದೆ, ಎಲ್ಲ ಆಗಿದೆಪ್ಪ. ಓಕೆ, ಇಲ್ಲಿ ಕ್ಲೋಸ್ ಆಗಿದೆ. ಸೊ ಗೋ ಅಂಡ್ ಸಿ ಹಿಯರ್. ಸೊ 1844 ತಗೊಂಡಿದ್ದೀರಿ ಅಂದ್ರೆ ಮಾರ್ಕೆಟ್ ಮೊಮೆಂಟಮ್ ಆಗಿದ್ದು 1849. ಇದ್ರ ಜೊತೆಗೆ ನೀವು ಲಾಜಿಕಲಿ ಥಿಂಕ್ ಮಾಡ್ಕೊಟ್ರಿ, ಇಲ್ಲಿ ಎಂಟ್ರಿ ತಗೊಂಡಿದ್ರೆ, ಓಕೆ ಲುಕ್ ಹಿಯರ್, ಓಕೆ ತಗೊಂಡಿದ್ರೆ ಸ್ಟಾಪ್ ಲಾಸ್ ಯಾವುದು ಸರ್? 10 ಗಂಟೆ ಕ್ಯಾಂಡಲ್ ಲೋ. ಓಕೆ, ಅದನ್ನ ಇಟ್ಕೊಂಡಿದ್ದೀರಿ. ಮಾರ್ಕೆಟ್ ಎಷ್ಟು ಹೋಗಿದ್ದಾನೆ ಸರ್? 1:1.5 ಅಟ್ ಲೀಸ್ಟ್ ಗಳಿಸಿದಿರಿ. ವೆರಿ ನೈಸ್. ಓಕೆ, ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, ಅಂಡ್ ಅದೇ ರೀತಿ ಟ್ರೇಡ್ ಮಾಡ್ತೀವಿ ಸರ್. ಓಕೆ, ಬೈಯಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಎಲ್ಲಾದ್ರೂ ಸಿಕ್ಕಿದೆಯಾ ನೋಡ್ಕೊಳ್ತೀರಿ. ಅದು ಸಿಕ್ಕಿದ್ರೆ ಡೆಫಿನೆಟ್ಲಿ ವಿ ಗೋ ಫಾರ್ ಅ ಬೈಯಿಂಗ್ ಸೈಡ್. ಸೊ ಯೂಶಲಿ ಈ ದಿನ ಕೂಡ 10 ಗಂಟೆ ಕ್ಯಾಂಡಲ್ ನೋಡ್ಕೋತಿದ್ರಿ. ಓಕೆ, ಇದು 10 ಗಂಟೆ. ಓಕೆ, ದಿಸ್ ಇಸ್ ಅ 10. ಓಕೆ, ಇದ್ರ ಮೇಲೆ ಕಡೆ ಮಾರ್ಕೆಟ್ ಕ್ಲೋಸ್ ಇಲ್ಲ ಆಗಿದೆ. ಓಕೆ, ಇದು ಮೊಮೆಂಟಮ್ 1830ರಿಂದ 1835 ಹೋಗಿದೆ, ₹5. ಸೊ ಇದು ಅಷ್ಟೇ ನಿಜಾನ? ಪ್ರತಿ ಸಲ ಏನು ಈ ಸರ್ ಹಿಂಗೆಲ್ಲ ಹುಡ್ಕೊಂತ ಕುತ್ಕೊಳ್ಳಿಕ್ ನಂಗೆ ಟೈಮ್ ಇಲ್ಲ, ನೀವೇನಾದ್ರೂ ಲಾಜಿಕ್ ಹೇಳ್ಬೋದಾ? ಎಸ್ ಸರ್. ಸೊ ನಿಮ್ಗೆ ಏನ್ ಮಾಡಿದೀನಿ, ಆಲ್ರೆಡಿ ಒಂದು ಅದಕ್ಕೊಂದು ಪಾಯಿಂಟ್ ಎಡಿಟರ್ ಒಳಗಡೆ ಒಂದು ಇಂಡಿಕೇಟರ್ ಲೋಗೋ ಬರ್ದ್ ಬಿಟ್ಟಿದ್ದೀನಿ. ಆ ಲೋಗೋ ಬರ್ದಂಗೆ ನೀವು ಮುಂದೆ ಅಲ್ಗೋ ಕನ್ವರ್ಟ್ ಮಾಡೋಣ ಓವರ್ ದ ಟೈಮ್. ಸೊ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ನಿಮಗೆ ಕೆಳಗಡೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವೇನ್ ಮಾಡಬೇಕು, ಈ ಸಿಗ್ನಲ್ ಓಕೆ ಆಡ್ ಟು ದ ಫೇವ್ರೇಟ್ಸ್ ಅಂತ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಸರ್? ಇಲ್ಲಿ ಅಲ್ಟಿಮೇಟ್ಲಿ ನೀವು ಇಂಡಿಕೇಟರ್ಸ್ ಹೋದ್ರೆ ಸೊ ನಿಮ್ಮ ಫೇವ್ರೇಟ್ಸ್ ಒಳಗೆ ಆಡ್ ಆಯ್ತು ನೋಡ್ಕೊಡ್ರಿ. ಎಸ್, ಆಡ್ ಆಯ್ತಾ? ಸೊ ಆಡ್ ಆದ್ಮೇಲೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರುತ್ತೆ, ಲುಕ್ ಹಿಯರ್. ಕರೆಕ್ಟಾ? ಸೂಪರ್. ಸೊ ನಿಮ್ದು ಯಾವುದೇ ರೀತಿ ಚಿಂತೆ ಇಲ್ಲ ಈಗ, ರೈಟ್? ಸೊ ಮಾಜಿಕಲಿ ಮಾರ್ಕೆಟ್ ಏನ್ ಮಾಡಿ ಸರ್, ನಿಮಗೆ ಬೈ ಅನ್ಸ್ ಕೊಟ್ಟಿದೆ, ಸೆಲ್ ಕೊಟ್ಟಿದೆ. ಇಲ್ಲಿ ನೋಡಿ ಸರ್, ಸೆಲ್ ಕೊಟ್ಟಿದೆ, ರೈಟ್? 10 ಗಂಟೆ ಕ್ಯಾಂಡಲ್, ಇದು 10 ಗಂಟೆ ಕ್ಯಾಂಡಲ್. ಇದ್ರ ಕೆಳಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂಡ್ ಮಾರ್ಕೆಟ್ ಸಡನ್ ಮೊಮೆಂಟಮ್ ಆಗಿದೆ. ಸೊ ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ಟೈಮ್ ವರ್ಕ್ ಆಗುತ್ತೆ. ಸೊ ಯಾವ ದಿನ ವರ್ಕ್ ಆಗಿಲ್ಲ ನನಗೆ ಹೇಳಿ, ನಾವು ಕೂಡ ಚಿಂತೆ ಮಾಡೋಣ, ವರ್ಕ್ ಮಾಡೋಣ. ಓಕೆ, ಬೇಕಾದ್ರೆ ಅದಕ್ಕೆ ಅಡಿಷನಲ್ ಫೈನ್ ಪಾಲಿಶ್ ವರ್ಕ್ ಮಾಡೋಣ. ಇಲ್ಲಿ ಅದಕ್ಕೆ ಇದನ್ನ ವರ್ಷನ್ 1.0 ಅಂತ ನಾನು ಅಪ್ಡೇಟ್ ಮಾಡಿದ್ದೀನಿ. ದಿಸ್ ವರ್ಷನ್ 1.0. ಇನ್ನೂ ಇದರೊಳಗಡೆ ಸ್ವಲ್ಪ ಫೈನ್ ಪಾಲಿಶ್ ಮಾಡೋದೆ ಡೆಫಿನೆಟ್ಲಿ ಕೂಡ ವರ್ಕ್ ಆಗುತ್ತೆ. ಸೊ ವೆರಿ ರೀಸೆಂಟ್ ಕೂಡ ನೋಡ್ಕೋತೀರಿ, ಬಾಯ್. ಓಕೆ, 3 ಜೂನ್. ಓಕೆ, ಅದಾದ್ಮೇಲೆ ಸೆಲ್ ಕಡೆನೂ ಸಿಕ್ಕಿದೆ. 1:2 ಈ ಕಡೆ, 1:2 ಈ ಕಡೆ, ಎರಡೂ ಕಡೆ ಸಿಕ್ಕಿದೆ ಇವತ್ತು. ಸೊ 4 ಜೂನ್ ನೋಡ್ಕೊಟ್ರೆ ಬಾಯ್ ಸಿಕ್ಕಿದೆ. ಸೊ ನೋಡ್ಕೊಳ್ತೀರಿ, ಸೆಲ್ ಸಿಕ್ಕಿತ್ತು ಮಾರ್ಕೆಟ್ 10 ಗಂಟೆ ಸುಮಾರು 5th ಜೂನ್. ಅಂಡ್ ಅಲ್ಲಿಂದ ಮಾರ್ಕೆಟ್ ನಿಮ್ಗೆ ಎಲ್ಲಿವರೆಗೂ ಹೋಗಿದ್ದಾನೆ ನಿಮ್ ಕಣ್ಣು ಮುಂದೆನೇ ಇದೆ. ಸೊ ಲುಕ್ ಹಿಯರ್, ಇವತ್ತು ಕೂಡ ಅದನ್ನ 5th ಜೂನ್ ಮತ್ತೆ ಅಗೇನ್ ಬಾಯ್ ಕೊಟ್ಟಿತ್ತು. 1:2 ಇಲ್ಲೂ ಕೂಡ ವರ್ಕ್ ಆಗಿದೆ. ಸೊ ಲುಕ್ ಹಿಯರ್, ಇಲ್ಲೂ ಕೂಡ ಬಾಯ್. ಮಾರ್ಕೆಟ್ ಒನ್ ಸೈಡ್ ಹೋಗಿದ್ದಿದೆ. ಸೊ ಎಷ್ಟು ಎಕ್ಸಾಂಪಲ್ ಕೊಡ್ಲಿ ನಾನು? ಓಕೆ, ದೇರ್ ಈಸ್ ಅ ಸೋ ಮೆನಿ ಎಕ್ಸಾಂಪಲ್. ಓಕೆ, ಇದಲ್ಲ ಸರ್ ನನಗೆ ಬೇಕಾದಾದ್ರು ಎಕ್ಸಾಂಪಲ್ HDFC ಬ್ಯಾಂಕ್ ನನಗೆ ಕೊಡಿ. ಸೊ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಈಗ ನಾನು ಕಲಿಸ್ಕೊಟ್ಟಿದ್ದೀನಿ, ನೀವೇನ್ ಮಾಡ್ತೀರಿ ಈಗ? ಓಕೆ, ಈ ಇಂಡಿಕೇಟರ್ ಕೂಡ ಕೊಟ್ಟಿದ್ದೀನಿ, ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿಕ್ ನಿಮಗೆ ಈಸಿ ಆಗ್ತದೆ. ನೀವು ಯಾವಾಗ ಇದು ಸಕ್ಸಸ್ಫುಲ್ ಆಗಿದೆನಾ ನಿಮ್ ಕಣ್ಣು ಮುಂದೆನೇ ಇದೆ. ಇಂಡಿಕೇಟರ್ ಹಾಕೊಳ್ಳಿ, ಆಡ್ ಟು ಫೇವರೇಟ್ಸ್ ಮಾಡ್ಕೊಳ್ಳಿ, ಅಂಡ್ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತೂ ನೀವೇ ನನಗೆ ಕಾಮೆಂಟ್ ಅಲ್ಲಿ ಹಾಕ್ತೀರಿ. ಅಥವಾ ನಿಜವಾಗ್ಲೂ ಇಷ್ಟ ಆಗಿದೆ, ಓಕೆ ಇಂಥದನ್ನ ಇದೊಂದು ಹೊಸ ಇನೋವೇಟಿವ್ ಸಿಸ್ಟಮ್ ನಾನು ಏನೇನು ಹೇಳ್ಕೊಡ್ಬೇಕು ಸ್ಟ್ರಾಟಜಿನ ಇಂಡಿಕೇಟರ್ ಥ್ರೂ ಅದನ್ನ ಬಿಲ್ಟಪ್ ಮಾಡ್ಕೊತಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡೋಣ ಅಂದ್ರೆ ಡೆಫಿನೆಟ್ಲಿ ಎಸ್. ಓಕೆ, ಅದನ್ನ ಕಮೆಂಟ್ ಅಲ್ಲಿ ಹಾಕಿ. ಡೆಫಿನೆಟ್ಲಿ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ಹಿಯರ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಅನ್ಸ್ಕೋತೀನಿ. ನಾನು ಪ್ಯೂರ್ ಆಗಿ ಹೇಳ್ಕೊಳ್ಳಿಕ್ ಟ್ರೈ ಮಾಡಿದೀನಿ ಏನು 10 AM ಕ್ಯಾಂಡಲ್ ಸ್ಟ್ರಾಟಜಿ ಹೆಂಗ್ ವರ್ಕ್ ಆಗುತ್ತೆ. ಅಂಡ್ ಇಂಡಿಕೇಟರ್ ಕೂಡ ನಾವು ಬಿಲ್ಟ್ ಮಾಡಿದೀವಿ, ಅದನ್ನ ನೀವು ಲಿಟರಲಿ ಲಾಜಿಕಲಿ ಯೂಸ್ ಮಾಡ್ಕೊಂಡು ಓಕೆ ಇದರಿಂದ ರಿಸಲ್ಟ್ ಏನು ಬಂದಿದೆ ಅನ್ನೋದನ್ನ ನನಗೆ ಹೇಳ್ಕೊಡ್ತೀರಿ, ಲೈಕ್ ಹೇಳ್ತೀರಿ, ಅಥವಾ ನಿಮ್ಮ ಸಕ್ಸಸ್ ಸ್ಟೋರಿನ ನೋಡೋಣ. ಓಕೆ, ನಮ್ಮ ಕನ್ನಡ ಜನ ಅಂತ ಹೆಮ್ಮೆಯಿಂದ ಹೇಳ್ತಿರ್ತೀನಿ. ಬಟ್ ಜಾಸ್ತಿ ಜನ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಲ್ಲ ಅಂಡ್ ಲೈಕ್ ಮಾಡಲ್ಲ. ದಟ್ಸ್ ಅ ಪ್ರಾಬ್ಲಮ್ ಹಿಯರ್. ಎನಿವೆ, ಇಷ್ಟ ಆಗಿರ್ತದೆ. ಇಷ್ಟ ಆದ್ರೆ ನಮ್ಮ ಕನ್ನಡ ಜನ ಓಕೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಅಂಡ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂತ ಥ್ಯಾಂಕ್ ಯು ವೆರಿ ಮಚ್.